back to Ballal's Caboose with Ashwanya Shetty. Pineapple Sheera, yum! I love this dessert, and if you like this recipe or video, please give a big thumbs up and share it with your friends and families. For more yummy and interesting recipes, please subscribe my channel Ballal's Caboose. Don't forget to leave your valuable comments in the comment section given below. ಫ್ರೆಂಡ್ಸ್, ಪೈನಾಪಲ್ ಶೀರಾ ಅಥವಾ ಪೈನಾಪಲ್ ಕೇಸರಿ ಬಾತ್ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್. ಮೊದಲಿಗೆ ಬಿಸಿಯಾದ ಪ್ಯಾನಿಗೆ 2 ಸ್ಪೂನ್ ತುಪ್ಪವನ್ನು ಹಾಕಿ ಹ್ಯಾಂಡ್ಫುಲ್ ಆಫ್ ಕ್ಯಾಶ್ಯೂ ನಟ್, ಗೇರು ಬೀಜ, ಅದು ಹುರಿದ ನಂತರ ಹ್ಯಾಂಡ್ಫುಲ್ ಆಫ್ ಒಣ ದ್ರಾಕ್ಷಿಯನ್ನು ಹಾಕಿ ಹುರಿದಂತಹ ಅದನ್ನು ಸಪರೇಟಾಗಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಇದು ಮೆಷರ್ಮೆಂಟ್ ಗ್ಲಾಸ್. ಇದರಲ್ಲಿ 1 ಗ್ಲಾಸ್ನಷ್ಟು ಸೇಮೋಲಿನ ಅಥವಾ ಬಾಂಬೆ ರವಾ, ಚಿರೋಟಿ ರವಾ ಅಂತಲೂ ಕರೀತಾರೆ. ಇದನ್ನು ನಾನು ಅದೇ ಪ್ಯಾನಿಗೆ ಹಾಕ್ತಾ ಇದ್ದೇನೆ. ಲೋ ಫ್ಲೇಮಲ್ಲಿ ಆರೋಮೆಟಿಕ್ ಆಗುವವರೆಗೆ ಹುರಿದುಕೊಳ್ಳುವ ಫ್ರೆಂಡ್ಸ್. ಎಸ್, ಲೋ ಫ್ಲೇಮ್ ತುಂಬ ಇಂಪಾರ್ಟೆಂಟ್. ಆರೋಮೆಟಿಕ್ ಆಗ್ತಾ ಬಂತು ಹಾಗೂ ಕೈ ಬೆರಳುಗಳ ಸಹಾಯದಿಂದ ಮುಟ್ಟುವಾಗ ಬಿಸಿಯಾದ ಅನುಭವ ಆಯಿತು. ಕರೆಕ್ಟಾಗಿ ಬಿಸಿ ಆಗಬೇಕು. ಈಗ ನಾನು ರೋಸ್ಟ್ ಆದಂತಹ ಸೇಮೋಲಿನವನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದೆ. ಅದೇ ಪ್ಯಾನಿಗೆ ಮೆಷರ್ಮೆಂಟ್ ಗ್ಲಾಸ್ನಲ್ಲಿ 2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಗ್ಲಾಸ್ ಸೇಮೋಲಿನಕ್ಕೆ 2 ಗ್ಲಾಸ್ ನೀರು, ಕರೆಕ್ಟಾದ ಮೆಷರ್ಮೆಂಟ್ಸ್ ಫ್ರೆಂಡ್ಸ್. ಆ ನೀರಿಗೆ 1 ಬೌಲ್ನಷ್ಟು ಸಣ್ಣಗೆ ಹೆಚ್ಚಿಕೊಂಡಂತಹ ಪೈನಾಪಲ್ ಹೋಳುಗಳನ್ನು ಹಾಕಿದೆ. ಸಣ್ಣಗೆ ಮಿಕ್ಸ್ ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಈಗ ಮುಚ್ಚಳವನ್ನು ಮುಚ್ಚಿ 4 ರಿಂದ 5 ಮಿನಿಟ್ಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳುವ. ಎಸ್, ಆಫ್ಟರ್ 5 ಮಿನಿಟ್ಸ್ ಪೈನಾಪಲ್ ಹೋಳುಗಳು ಬೆಂದಿವೆ. ಈಗ ಅದಕ್ಕೆ ನಾನು ಪಿಂಚ್ ಆಫ್ ಆರೆಂಜ್ ಕಲರನ್ನು ಹಾಕ್ತಾ ಇದ್ದೇನೆ, ಅಥವಾ ಶೀರಾ ಕಲರ್ ಅಂತಲೂ ಕರೀತಾರೆ ಇದಕ್ಕೆ. ದಿಸ್ ಈಸ್ ಆಪ್ಷನಲ್. ಬೇಡ ಅಂತ ಹೇಳುವವರು ಈ ಕಲರ್ ಪೌಡರನ್ನು ಸ್ಕಿಪ್ ಮಾಡ್ಕೊಳ್ಬಹುದು. ನಂತರ ಇದಕ್ಕೆ ಮೊದಲೇ ಹುರಿದಿಟ್ಟಂತಹ ಸೇಮೋಲಿನಾವನ್ನು ಹಾಕಿದೆ, ರವವನ್ನು ಹಾಕಿ ಕೂಡಲೇ ಮಿಕ್ಸ್ ಕೊಟ್ಟೆ. ಇಲ್ದಿದ್ರೆ ಗಂಟಾಗ್ತದೆ ಫ್ರೆಂಡ್ಸ್, ನಿಧಾನವಾಗಿ ಮಾಡ್ಕೊಳ್ಳಿ. ಎಸ್, ಕರೆಕ್ಟಾಗಿ ಕುದಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಈಗ ನಮ್ಮ ಮೆಷರ್ಮೆಂಟ್ ಗ್ಲಾಸ್ನಲ್ಲಿ 3/4 ಗ್ಲಾಸ್ನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ನೋಡಿ. 3/4 ಗ್ಲಾಸ್ ಆಫ್ ಶುಗರ್. ಸಣ್ಣಗೆ ಮಿಕ್ಸ್ ಕೊಟ್ಟೆ. ಸಕ್ಕರೆ ಕರೆಕ್ಟಾಗಿ ಮಿಕ್ಸ್ ಆಗಲಿ. ನಂತರ ಪುನಃ ಮುಚ್ಚಳವನ್ನು ಮುಚ್ತೇನೆ. 3 ಮಿನಿಟ್ ಲೋ ಫ್ಲೇಮಲ್ಲಿ ಸರಿಯಾಗಿ ಕುಕ್ ಆಗಲಿ. ಆಫ್ಟರ್ 3 ಮಿನಿಟ್ಸ್ ಫ್ರೆಂಡ್ಸ್, ನೋಡಿ ಕರೆಕ್ಟಾಗಿ ಕುಕ್ ಆಗಿದೆ. ಕೇಸರಿ ದಳಗಳನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಕೇಸರಿ ದಳ, ಸ್ಯಾಫ್ರನ್, ಅ ಪಿಂಚ್ ಆಫ್ ಕಾರ್ಡಮಮ್ ಪೌಡರ್, ಏಲಕ್ಕಿ ಪುಡಿ, ಒಂದು ಮಿಕ್ಸ್. ಈ ಥರ ಶೀರವನ್ನು ಮಾಡಿದರೆ ಎಷ್ಟು ಹೊತ್ತಾದರೂ ಗಟ್ಟಿಯಾಗುವುದಿಲ್ಲ ಫ್ರೆಂಡ್ಸ್. ಪೈನಾಪಲ್ ಶೀರಾ ಮಾಡುವ ಕರೆಕ್ಟಾದ ವಿಧಾನ ನೋಡಿ. ತಳ ಬಿಡ್ತಾ ಬರ್ತದೆ ಇದು. ತಳ ಬಿಟ್ಟ ತಕ್ಷಣ ನಾವು ಇದಕ್ಕೆ 1 ಕಪ್ನಲ್ಲಿ ಉಳಿದ 4 ಸ್ಪೂನ್ಗಳಷ್ಟು ತುಪ್ಪವನ್ನು ಈ ಟೈಮಿಗೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಎಸ್, ನೋಡಿ ಬ್ಯೂಟಿಫುಲ್. ನೀವು ಇದೇ ಸ್ಟೆಪ್ಗಳನ್ನು ಫಾಲೋ ಮಾಡಿ ಪೈನಾಪಲ್ ಶೀರವನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಾಸ್ಟಿಗೆ ಹುರಿದಿಟ್ಟಂತಹ ಬೀಜ ಹಾಗೂ ದ್ರಾಕ್ಷಿಯನ್ನು ಹಾಕಿದರೆ ಪರ್ಫೆಕ್ಟ್ ಆದ ಮ್ಯಾಂಗ್ಳೂರ್ ಉಡುಪಿ ಸ್ಟೈಲಿನ pineapple kesari bath is ready to serve. If you like this recipe or video, please do like, share and subscribe my channel. ಬಿಸಿ ಬಿಸಿಯಾಗಿ ರುಚಿಯಾದ ಕೇಸರಿ ಬಾತ್ ಸವಿಯಲು ಸಿದ್ಧ.
ಎಸ್, ನೀವು ಇವತ್ತೇ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಫ್ರೆಂಡ್ಸ್. ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ಸೊ ದ್ಯಾಟ್ ನಾನು ಅಪ್ಡೇಟ್ ಮಾಡಿದಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಕೂಡಲೇ ಬರ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.